ವಿದ್ಯಾರ್ಥಿಯೊಬ್ಬರು ಆತ್ಮಹತ್ಯೆಗೆ ಶರಣಾದಂತ ಹಿನ್ನೆಲೆಯಲ್ಲಿ ಕಾಲೇಜಿನ ಕ್ಯಾಂಪಸ್ ಮುಂದೆ ಪ್ರತಿಭಟನೆ ಆಗಿರುವಂತಹ ಡೀಟೇಲ್ಸ್ ಸದ್ಯ ಬರ್ತಾ ಇದೆ. ಆತ್ಮಹತ್ಯೆಗೆ ಕಾಲೇಜು ಆಡಳಿತ ಮಂಡಳಿ ಕಾರಣ ಅಂತ ಹೇಳಿ ಈ ಪ್ರತಿಭಟನೆಯಲ್ಲಿ ಆರೋಪ ಕೇಳಿಬರ್ತಾ ಇದೆ. ವಿದ್ಯಾನಿಕೇತನ ಪಿಯು ಕಾಲೇಜಿನ ಸೈನ್ಸ್ ವಿಭಾಗದ ವರ್ಧನ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿದ್ಯಾರ್ಥಿ. ಕೊಪ್ಪಳದ ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿಯಲ್ಲಿರುವ ಪಿಯು ಕಾಲೇಜಿದು. ಕಾಲೇಜಿನಿಂದ ಸಸ್ಪೆಂಡ್ ಆಗಿದ್ದಕ್ಕೆ ವಿದ್ಯಾರ್ಥಿ ವರ್ಧನ್ ಸೂಯಿಸೈಡ್ ಕಮಿಟ್ ಮಾಡ್ಕೊಂಡಿದ್ದಾರೆ. ವರ್ತನೆ ಸರಿ ಇಲ್ಲ ಅಂತ ಹೇಳಿ ಕಾರಣ ಕೊಟ್ಟು ಆಡಳಿತ ಮಂಡಳಿ ಈ ಹುಡುಗನನ್ನ ಸಸ್ಪೆಂಡ್ ಮಾಡಿತ್ತು. ಹೀಗಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿ ವರ್ಧನ್. ಹಾಗಾಗಿ ಕಾಲೇಜ್ ಕ್ಯಾಂಪಸ್ ಮುಂದೆ ಎಬಿವಿಪಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ನಮ್ಮೊಂದಿಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಶುಕ್ರಾಜ್, ಯಾವಾಗ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದು, ಏನ್ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ? ಸದ್ಯ ಎಬಿವಿಪಿ ಆಗ್ರಹ ಆದ್ರೂ ಏನು? ಎಸ್ ಪ್ರಜ್ವಲ, ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಒಂದು ಒಡರಟ್ಟಿ ಬಳಿ ಇರತಕ್ಕಂಥ ವಿದ್ಯಾನಿಕೇತನ ಸೈನ್ಸ್ ಪಿಯು ಕಾಲೇಜ್ ಇದಾಗಿದ್ದು, ಇಲ್ಲಿ ಪಿಯು ಫಸ್ಟ್ ಇಯರ್ ನಲ್ಲಿ ಓದ್ತಿದ್ದಂತಹ ವರ್ಧನ್ ಒಬ್ಬ ವಿದ್ಯಾರ್ಥಿ ಕಳೆದ ವಾರವಷ್ಟೇ ಆತ ಸಸ್ಪೆಂಡ್ ಆಗಿರ್ತಾನೆ. ಸಸ್ಪೆಂಡ್ ಆದ ಹಿನ್ನೆಲೆ ಆತ ಊರಿಗೆ ತೆರಳಿರ್ತಾನೆ. ಅಂದ್ರೆ ತಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಒಂದು ಗ್ರಾಮ ವರ್ಧನ್ ಊರಾಗಿರುತ್ತೆ. ಆ ಊರಿಗೆ ಹೋದಾಗ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಆ ಒಂದು ಗ್ರಾಮದಲ್ಲಿ ಅವರು ಮನೆಯಲ್ಲಿ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲ್ಲ ವರ್ಧನ್ ಎಂಬಾತ. ಈ ಕುರಿತಾಗಿ ಅವರ ಸಹೋದರ ಜೊತೆ ಏನೋ ಈ ಕಾಲೇಜಿನ ಒಂದು ನಡವಳಿಕೆ ಬಗ್ಗೆ ಆತ ಮಾತಾಡಿರ್ತಾನೆ ಎಂಬ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಏನೋ ಆ ಊರಿಗೆ ಹೋದಂತ ಸಂದರ್ಭದಲ್ಲಿ ಆತ ಫರ್ಟಿಲೈಸರ್ ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ವಿಷಯವನ್ನು ಅವರು ಎಬಿವಿಪಿಗೆ ತಿಳಿಸಿದಾಗ ಎಬಿವಿಪಿ ಪದಾಧಿಕಾರಿಗಳು ಈ ಒಂದು ಕಾಲೇಜ್ ಕ್ಯಾಂಪಸ್ ಮುಂದ್ಗಡೆ ಬಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಇನ್ನು ಎಬಿವಿಪಿ ಅವರ ಒಂದು ಆಗ್ರಹ ಏನಪ್ಪಾ ಅಂತಂದ್ರೆ, ನೀವು ಪದೇ ಪದೇ ವಿದ್ಯಾರ್ಥಿಯನ್ನ ಸಸ್ಪೆಂಡ್ ಮಾಡಿದ್ದ ಕಾರಣಕ್ಕಾಗಿ ಆ ವಿದ್ಯಾರ್ಥಿ ಖಿನ್ನತೆಗೊಳಗಾಗಿ ಮನನೊಂದು ಈ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಅವರು ಮಾಡಿರ್ತಕ್ಕಂಥದ್ದು. ಆದ್ರೆ ಏನು ವಿದ್ಯಾಸಂಸ್ಥೆಯ ಒಂದು ಮುಖ್ಯಸ್ಥರಾದ ನೆಕಂಟಿ ಸೂರಿಬಾಬು ಅವರು ಹೇಳೋ ಪ್ರಕಾರ ವಿದ್ಯಾರ್ಥಿಯ ನಡವಳಿಕೆ ಸರಿ ಇದ್ದಿಲ್ಲ. ವಿದ್ಯಾರ್ಥಿ ಮಧ್ಯರಾತ್ರಿ ಸಮಯದಲ್ಲಿ ಆತ ಪಟಾಕಿ ಹಚ್ತಿದ್ದ, ವಿದ್ಯಾರ್ಥಿಗಳ ಮೇಲೆ ಎಸ್ತಿದ್ದ. ಹೀಗಾಗಿ ನಾವು ಆತನ ನಡವಳಿಕೆ ಸರಿ ಇಲ್ಲದ ಕಾರಣ ಸಸ್ಪೆಂಡ್ ಮಾಡಿದ್ದೇವೆ. ಇದರಲ್ಲಿ ಶಾಲಾ ಆಡಳಿತ ಮಂಡಳಿಯ ಒಂದು ಯಾವುದೇ ಒಂದು ಕೈ ಇದರಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿ ಪರಿಷತ್ನ ಏನು ಪದಾಧಿಕಾರಿಗಳಿದ್ದಾರೆ ಅವರು ಕೂಡ ಈಗ ಆಗ್ರಹ ಮಾಡಿರ್ತಕ್ಕಂಥದ್ದು, ನ್ಯಾಯ ಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಈ ಪ್ರತಿಭಟನೆ ವೇಳೆ ಎಲ್ಲ ಏನು ಶಾಲೆ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆಗಿತ್ತು. ಮತ್ತು ಕೂಡಲೇ ಗಂಗಾವತಿ ಪೊಲೀಸರು ಬಂದು ಅದನ್ನ ಪರಿಸ್ಥಿತಿ ತಿಳಿ ಮಾಡುವಂತ ಕೆಲಸ ಅಲ್ಲಿ ಮಾಡಿರ್ತಕ್ಕಂಥದ್ದು. ಪ್ರಜ್ವಲ್. ರೈಟ್ ಶುಕ್ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.